ಯಾವ್ದ್ರ ಮೇಲೆ? ಚುನಾವಣೆ ನಾನೇನೋ ಆಗೋಯ್ತು, ನೀವು ಗಲಾಟೆ ಮಾಡಿದ್ ನೋಡ್ಬಿಟ್ಟು ನೀವು ಕೂಗಾಡಿದ್ ನೋಡ್ಬಿಟ್ಟು ಏನೋ ಆಗೋಯ್ತೇನೋ. ನೀವು ಕೂಗಿದ್ ನೋಡಿದ್ರೆ ಭಯ ಆಯ್ತು, ಕೂಗಿದ್ ನೋಡಿದ್ರೆ ನನಗೆ ಭಯ ಆಗೋಯ್ತು. ಮಾಡಿದ್ನಪ್ಪ ನೋಡಿ. ಲೋಕಸಭೆ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯ ಜೆಡಿಎಸ್ ಅಂತ ಹೋಗಿತ್ತು ಸರ್. ಎನ್ಡಿಎ ರಾಜನಾಥ್ ಸಿಂಗ್ ಅವರ ಹತ್ರ ಮನವಿ ಕೂಡ ಮಾಡಿದ್ದಾರೆ. ಅಲ್ಲಿ ಕೊರತೆ ಇದೆ, ಸೌಕರ್ಯ ಕೊರತೆ ಇದೆ, ಅದು ಸರಿಯಾದಂತಹ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿಲ್ಲ, ರಫೇಲ್ ಆಗಿರ್ಬೋದು, ತೇಜಸ್ ಆಗಿರ್ಬೋದು. ಸೊ ಹಾಗಾಗಿ ನಮಗೆ ಕೊಡಿ ಅನ್ನುವಂತ ಮನವಿ ಮಾಡಿದ್ದಾರೆ. ನೋಡಿ, HAL ಸಂಸ್ಥೆ ಬಹಳ ಸುಮಾರು 50 ವರ್ಷಗಳಿಂದ ಬೆಂಗಳೂರಿನಲ್ಲಿ ಇದೆ. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ಅತ್ಯುತ್ತಮ ಹೆಲಿಕಾಪ್ಟರ್ಗಳನ್ನು ಕೂಡ ನಾವು ಮಾಡಿರ್ತಕ್ಕಂಥದ್ದು. ಸೊ ಬಳಕೆ ಮಾಡ್ತಾ ಇದ್ದಾರೆ. ಇದರಲ್ಲಿ ತಂತ್ರಜ್ಞಾನಕ್ಕಾಗಲಿ ಸ್ಥಳಕ್ಕಾಗಲಿ ಬೇರೆ ಯಾವುದೇ ಕೊರತೆ ಇಲ್ಲ. ಅದು ಕೇಂದ್ರ ಸರ್ಕಾರ ಯಾವುದನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಹೇಳ್ತಾರೆ, ಅದು R&D ಮಾಡೋ ಅಂಥದ್ದು. ಜೊತೆಗೆ ಏನೇನು ಹೆಚ್ಚಿನ ಅನುದಾನಗಳನ್ನು, ಜೊತೆಗೆ ಆರ್ಡರ್ಸ್ ಯಾವ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಸಾಧ್ಯ ಇದೆ. ಬೆಂಗಳೂರಿನಲ್ಲಿ HAL ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ಕೇಂದ್ರದವರು ಆ ಥರ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಯಾರೋ ಒಬ್ರು ಮುಖ್ಯಮಂತ್ರಿ ಕೇಳಿದ್ರು ಒಂದು ಕ್ಷಣಕ್ಕೆ HALನ ಎತ್ಕೊಂಡೋಗಿ ಅಲ್ಲಿ ಇಟ್ಕೊಬಿಡೋದಕ್ಕೆ ಆಟದ ಸಾಮಾನಲ್ಲ. ಹಂಗಾಗಿ ನಾನು ಹೇಳೋದಿಷ್ಟೇ, ಬೆಂಗಳೂರಿನ HALಗೆ ತನ್ನದೇ ಆದಂಥ ಇತಿಹಾಸ. HAL ಇರ್ಬೋದು, BAL ಇರ್ಬೋದು, BHEL ಇರ್ಬೋದು, ಇವೆಲ್ಲ ಸಂಸ್ಥೆಗಳು ಒಂದು ಕಾಲದಲ್ಲಿ ಬೆಂಗಳೂರಿಗೆ ಒಂದು ಹಿರಿಮೆಯನ್ನು ತಂದಿರತಕ್ಕಂಥ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳು. ಸೊ ಹಾಗಾಗಿ ಇವತ್ತು ಅವೆಲ್ಲವೂ ಕೂಡ ನಮಗೆ ಒಂದು ನಮ್ಮ ರಾಜ್ಯಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದೆ. ಯಾವುದ್ರದ್ದು ಏನೇ ಮರ್ತ್ಬಿಟ್ಟೆ ನೀನು ಹೇಳಿ ಕೇಳಿದ್ದು ಹೇಳಪ್ಪ. ಸರ್ ಏನಿಲ್ಲ, ಈಗ ಲೋಕಸಭೆ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯ ಎನ್ಡಿಎ ಕೈ ಹಿಡಿದಿತ್ತು. ಇದು ಒಕ್ಕಲಿಗರ ಮತ್ತೊಂದಲ್ಲ, ಇದು ಸಹಕಾರ ಸಂಸ್ಥೆಗಳು. ಸಹಕಾರ ಸಂಸ್ಥೆಗಳಲ್ಲಿ ರಾಜಕೀಯ ಹೊರತಾಗಿ ಚುನಾವಣೆಗಳು ನಡೀತದೆ. ಎಲ್ಲೋ ಒಂದು 10-20%, 30% ಅಥವಾ 50% ರಾಜಕೀಯ ಇರ್ತದೆ. ಸಹಕಾರ ಸಂಸ್ಥೆಗಳು ಬೆಳಿಬೇಕು ಅಂತ ಅಂದಾಗ ರಾಜಕೀಯವನ್ನ ಪಕ್ಕಕ್ಕಿಟ್ಟು ನಾವು ಚಿಂತನೆಗಳನ್ನು ಮಾಡಬೇಕಾಗ್ತದೆ. ಇದು ಯಾಕಂತಂದ್ರೆ ಇದರಲ್ಲಿ ರೈತರ ಹಿತಾಸಕ್ತಿ ಇರ್ತದೆ, ಸರ್ಕಾರದ ಹಣ ಇರೋದಿಲ್ಲ, ಸಾರ್ವಜನಿಕರ ಹಣ ಇರ್ತದೆ. ಸೊ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕಾಗ್ತದೆ, ಅವರ ಆಶಯಗಳನ್ನು ಈಡೇರಿಸಬೇಕಾಗ್ತದೆ. ಜೊತೆಗೆ ಇವತ್ತು ಏನು ಬೆಂಗಳೂರು ಹಾಲು ಒಕ್ಕೂಟ ಚುನಾವಣೆ 11 ಸ್ಥಾನಗಳನ್ನು ನಾವು ಗೆದ್ದಿದ್ದೇವೆ. ಬಹುಶಃ ಒಂದು ರಾಜ್ಯದಲ್ಲಿ ಮತ್ತು ಜಿಲ್ಲೆನಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಒಂದು ಹೊಸ ಭರವಸೆ, ರೈತರಿಗೆ ಏನೋ ಒಂದು ಬದಲಾವಣೆ ಆಗ್ತದೆ, ಒಂದು ಉತ್ತಮವಾದಂಥ ಕೆಲಸ ಕಾರ್ಯಗಳು ಈ ಸರ್ಕಾರದ ಅವಧಿನಲ್ಲಿ ಆಗ್ತದೆ ಅಂತ ಹೇಳಿ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಹೆಚ್ಚು ಸ್ಥಾನವನ್ನು ಕೊಟ್ಟಿದ್ದಾರೆ. ಕಳೆದ ವರ್ಷ ಕೂಡ ಇವರು ಹಣ ಸರಿಯಾಗಿ ಬಿಡುಗಡೆ ಮಾಡಿಲ್ಲ. ಈ ವರ್ಷ ಕೂಡ ಸುಮಾರು 8 ತಿಂಗಳಿಂದ ನರೇಗಾ ವರ್ಕರ್ಸ್ ಲೇಬರ್ 3-4 ತಿಂಗಳಿಂದ ಲೇಬರ್ಸ್ ಪೇಮೆಂಟು ಕೂಡ ಆಗಿಲ್ಲ. ಅದ್ರ ಜೊತೆಗೆ ಯಾರು ನರೇಗಾ ಎಂಪ್ಲಾಯೀಸ್ ಅಂತೇಳಿ ವರ್ಕ್ ಮಾಡ್ತಾ ಇದ್ದಾರೆ ಪಂಚಾಯಿತಿಗಳಲ್ಲಿ, ಅವ್ರಿಗೆ ಸುಮಾರು 8 ತಿಂಗಳಿಂದ ಕೆಲಸ ಕೊಟ್ಟಿಲ್ಲ, ಇದು ಸಂಬಳ ಕೊಟ್ಟಿಲ್ಲ. ಕೇಳಿದ್ರೆ ಕೇಂದ್ರದಿಂದ ಹಣ ಬಂದಿಲ್ಲ ಅಂತಕ್ಕಂಥ ಉತ್ತರಗಳು ಬರ್ತಾ ಇದೆ. ಇದ್ರ ಬಗ್ಗೆ ಲೋಕಸಭಾ ಸದಸ್ಯರುಗಳು, ಕೇಂದ್ರದ ಮಂತ್ರಿಗಳು ಜನರಿಗೆ, ಸಾರ್ವಜನಿಕರಿಗೆ, ಅದರಲ್ಲೂ ಕೂಡ
ನರೇಗಾ ಕೆಲಸ ಮಾಡ್ತಕ್ಕಂಥವ್ರು, ಕೂಲಿ ಮಾಡ್ತಕ್ಕಂಥವ್ರು, ಅವರು ದಿನನಿತ್ಯದ ಬದುಕಿಗೋಸ್ಕರ ಅವರು ಕೂಲಿ ಮಾಡ್ತಕ್ಕಂಥದ್ದು. ಅದರಲ್ಲಿ ರೈತರೇ ಬಹುತೇಕ ಇನ್ವಾಲ್ವ್ ಆಗಿರ್ತಾರೆ. ಸೊ ಅವರಿಗೆ ಕೂಲಿ ಕಾರ್ಮಿಕರ ಹಣ ಕೊಡಬೇಕಾಗಿರ್ತಕ್ಕಂಥದ್ದು ಕೇಂದ್ರದ ಕರ್ತವ್ಯ. ಇದು ಕಾನೂನಿನಲ್ಲಿ ಅವರು ಲೇಬರ್ ಆಕ್ಟ್ ಪ್ರಕಾರ ಅವರು ಹಣವನ್ನು ಪಾವತಿ ಮಾಡಲಿಲ್ಲ ಅಂತ ಅಂದರೆ ಅವರು ಬಡ್ಡಿ ಕೂಡ ಅದಕ್ಕೆ ಕೊಡಬೇಕಾದಂಥ ಒಂದು ಪರಿಸ್ಥಿತಿ. ಕೋರ್ಟ್ಗಳು ಅನೇಕ ಸಂದರ್ಭದಲ್ಲಿ ಇಂಟರ್ವ್ಯೂನ್ ಆಗಿದೆ. ದಯವಿಟ್ಟು ನಾನು ಒತ್ತಾಯ ಮಾಡ್ತೇನೆ, ದಯವಿಟ್ಟು ಆದಷ್ಟು ಬೇಗ ಈ ನರೇಗಾ ಪೇಮೆಂಟ್ಸ್ ಏನು ಕೊಡಬೇಕಾಗಿದೆ ಅದನ್ನು ಬಿಡುಗಡೆ ಮಾಡಿ ಕರ್ನಾಟಕದ ರಾಜ್ಯದ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಅನುಕೂಲ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತೇನೆ. ಸರ್, ಈ ನೀತಿ ಆಯೋಗದ ಸಭೆಗೆ ಸಿಎಂ ಹೋಗದೇ ಇರೋದಕ್ಕೆ ಸಾಕಷ್ಟು ಟೀಕೆಯನ್ನ ಬಿಜೆಪಿ ಮಾಡ್ತಾ ಇದೆ. ಅನುದಾನ ಬಂದಿಲ್ಲ ಅಂತ ಇಲ್ಲಿ ವಾಗ್ದಾಳಿ ಮಾಡ್ತಾರೆ. ನೋಡಿ, ನೀತಿ ಆಯೋಗದ ಸಭೆಗೆ ಕರ್ನಾಟಕದಿಂದ ಮುಖ್ಯಮಂತ್ರಿಗಳು ಕಳೆದ ಸಾಲದಲ್ಲಾಗ್ಲಿ 13ರಿಂದ 18ರವರೆಗಾಗ್ಲಿ, ಈಗ ಕಳೆದ 2 ವರ್ಷಗಳಿಂದ ಆಗಲಿ ಯಾವತ್ತೂ ಕೂಡ ಮುಖ್ಯಮಂತ್ರಿಗಳು ಭೇಟಿ ಮಾಡಿಲ್ಲ, ಆ ಮೀಟಿಂಗ್ಗಳಿಗೆ ಭಾಗವಹಿಸಿಲ್ಲ. ಅವರ ಪರವಾಗಿ ನಮ್ಮ ಕಂದಾಯ ಸಚಿವರು ನಿರಂತರವಾಗಿ ಅವರು ಭೇಟಿ ಮಾಡ್ತಾ ಇದ್ದಾರೆ, ಅವರು ಮೀಟಿಂಗ್ಗಳಿಗೆ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರ ಆರೋಪಗಳಲ್ಲಿ ಉರುಳಿಲ್ಲ. ಏನು ವಿಚಾರಧಾರೆಗಳಿದೆ, ಕರ್ನಾಟಕದ ವಿಚಾರಗಳ ಧಾರೆಗಳಿದೆ, ಅದನ್ನು ಸಮರ್ಥವಾಗಿ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಸಮರ್ಥವಾಗಿ ಕಳೆದ ಸಾಲಿನಲ್ಲೂ ಮಾಡಿದ್ದಾರೆ, ಈ ಸಾಲಿನಲ್ಲೂ ಕೂಡ ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ವಿರೋಧ ಪಕ್ಷಗಳು ಎಲ್ಲೋಗಿ ಮೋದಿ ಅವರ ಫೋಟೋ ತೆಗೆಸ್ಕೋಬೇಕು ಅನ್ನೋಂಥ ಆಶಯ ಏನು ಇಲ್ಲ. ಬೇರೆ ರಾಜಕೀಯ ಕಾರಣಗಳ ಇಟ್ಟು ಅದನ್ನ ಟೀಕೆ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಇದು ಇವತ್ತು ಏನೋ ಒಂದ್ಸಾರಿ ಅವ್ರ ಪ್ರಧಾನಮಂತ್ರಿಗಳು ಬಂದಿರೋದೇ ಈ ಬಾರಿ, ಇನ್ನು ಮಿಕ್ಕಿದ್ದೆಲ್ಲ ನಿರ್ಮಲಾ ಸೀತಾರಾಮನ್ ಅವರೇ ಮೀಟಿಂಗ್ಸ್ನ ಕಂಡಕ್ಟ್ ಮಾಡ್ತಾ ಇದ್ರು. ಮೊದಲನೇ ಬಾರಿ ಅವರು ಪ್ರಧಾನಮಂತ್ರಿಗಳು ಮೀಟಿಂಗ್ ಅನ್ನ ಅಟೆಂಡ್ ಮಾಡಿದ್ದಾರೆ. ಸೊ ಅದಕ್ಕೆ ಹೆಚ್ಚಿನ ಅರ್ಥ ಕಲಿಸಬೇಕಾದಂತ ಅವಶ್ಯಕತೆ ಇಲ್ಲ. ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಸಿದ್ದರಾಮಯ್ಯ ಭಾಗವಹಿಸಬೇಕಾಯಿತು ಅನ್ನುವಂಥ ಮಾತು ಕುಮಾರಸ್ವಾಮಿ ಅವ್ರು ದಿನ ಒಂದೊಂದು ಹೇಳ್ತಾ ಇರ್ತಾರೆ ರೀ, ನಾಳೆ ಕೇಳಿದ್ರೆ ಮರ್ತೋಗಿರ್ತಾರೆ. ಸುಳ್ಳು ಹೇಳೋರ್ನ ನಾನೇನ್ ಮಾಡ್ಲಪ್ಪ? ಸುಳ್ಳು ಹೇಳ್ತಾ ಇರ್ತಾರೆ ಕುಮಾರಸ್ವಾಮಿ ಅವ್ರು. ಸುಳ್ಳು ಹೇಳೋದೆ, ಬೆಳಗ್ಗೆ ಒಂದು ಸುಳ್ಳು ಹೇಳ್ಬಿಟ್ಟು ಸಾಯಂಕಾಲ ಇನ್ನೊಂದು ಹೇಳ್ತಾರೆ, ತಿರುಗಿಸಿ ಹೇಳ್ತಾರೆ. ಅದನ್ನ ನಾನೇನ್ ಮಾಡೋಕ್ಕಾಗುತ್ತೆ? ಕುಮಾರಸ್ವಾಮಿ ಅವರು ಡೆಲ್ಲಿಲಿ ಕೂತಿದ್ದಾರೆ, ಅವರೇ ಕರ್ನಾಟಕದಕ್ಕೆ ಅವರೇ ಮುಖ್ಯಮಂತ್ರಿ ಆಗಿದ್ದವರು, 2 ಸಾರಿ ಅನುಭವ ಇದೆ. ಅವರೇ ಕರ್ನಾಟಕಕ್ಕೆ ಏನೇನು ಬೇಕು ಎಲ್ಲ ಕೊಡ್ಸಿದ್ರೆ ಆಯ್ತಪ್ಪ, ಅದಕ್ಕೆ ಆಗ್ತಲೇ ಕೇಳಿಸ್ಕೋಬೇಕು. ನಮ್ಮ ರಾಜ್ಯ ಕಣೆ, ನನ್ನ ಕೈಲೈತೆ, ನಾನು ಮಾಡ್ತೀನಿ ಅಂತ. ದೊಡ್ಡವರಲ್ವಾ ಅವರು, ಮಾಡ್ಲಿ. ಯಾವ ತರ ಕರ್ನಾಟಕಕ್ಕೆ ಅನುದಾನ ಕೊಡಿಸುವ ಉದ್ದೇಶ ಇದೆ ಅನ್ಸುತ್ತೆ. ಅದನ್ನ ನೀವು ಅವ್ರನ್ನ ಕೇಳಬೇಕು. ಥ್ಯಾಂಕ್ ಯು. ಅವ್ರ ವಿರುದ್ಧ ಮತ್ತೊಂದು FIR ಆಗಿದೆಯಾ? ಬಿಜೆಪಿ ನಾಯಕರನ್ನೇ ಕೇಳಬೇಕು, ಅಶೋಕ್ನ ಕೇಳಬೇಕು, ಇವ್ರು ಯಾರಿವರು ವಿಜೇಂದ್ರನ್ ಕೇಳಬೇಕು. ಬಿಜೆಪಿ ಕಾರ್ಯಕರ್ತರ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯಕ್ಕೆ ಸದ್ಯತ ಅಂತ ಅಸಮರ್ಥ ಅಧ್ಯಕ್ಷರು, ಅಸಮರ್ಥ ವಿರೋಧ ಪಕ್ಷದ ನಾಯಕರು. ನಾನೇನು ಹೇಳಲಿ? ನನಗೆ ಗೊತ್ತಿಲ್ಲ, ನೀವು ಹುಡ್ಕೊಡಿ. ಒಕ್ಕಲಿಗರನ್ನ, ದಲಿತರನ್ನ ಹೀಯಾಳಿಸಿದ್ರು ಅಂತೇಳಿ FSL ರಿಪೋರ್ಟ್ ಬಂದು ಪ್ರೂವ್ ಆಗಿದೆ. ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ. ಅವ್ರು ಯಾರೋ ರೇಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದು FSL ರಿಪೋರ್ಟ್ ಬಂದು ಅದು ಚಾರ್ಜ್ ಶೀಟ್ ಆಗಿದೆ. ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ. ಈಗ 3ನೇವ್ರು ಇನ್ಯಾರೋ ಅವ್ರ ಬಿಜೆಪಿ ಕಾರ್ಯಕರ್ತರು ಮಲಮೂತ್ರ ವಿಸರ್ಜನೆ ಮಾಡಿದ್ರು. ನನ್ನ ಮೇಲೆ ಮೂತ್ರ ವಿಸರ್ಜನೆನ ಮಾಡಿದ್ರು ಕಾರ್ಯಕರ್ತರು ಅಂತ ಒಂದು ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟು ವಾಟ್ಸಪ್ಪಲ್ಲೆಲ್ಲ ಹರಿದಾಡಿದೆ. ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ, ತನಿಖೆ ಮಾಡಲಿಲ್ಲ ಅವರು ಅಂತ ಅಂದ್ರೆ ಅವ್ರಿಗೆ ಇನ್ನೂ ರಕ್ಷಣೆ ಕೊಡ್ತಾ ಇದ್ದಾರೆ ಅಂತ ಎಂತ ರತ್ನ ಇರಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡಿ ಪಕ್ಷದೊಳಗಡೆ ಇಟ್ಕೊಂಡಿದ್ದಾರೆ ನೋಡಿ. ಅದಕ್ಕೆ ನಾನ್ ಬೇರೆ, ಅವರು ಇತ್ತೀಚೆಗೆ ಅಶೋಕ್ ಅವ್ರು ಬೇರೆ ಇದಾಗ್ತದೆ, ಒಂಥರ ಕಾಣಿಸ್ತಾರೆ. ಅದು ವಿಜೇಂದ್ರ ಅವ್ರನ್ನ ಕೇಳ್ಬೇಕು ನೀವು, ಅವ್ರ ಅಧ್ಯಕ್ಷರಲ್ವಾ, ಅಶೋಕ್ ಅವ್ರನ್ನ ಕೇಳಬೇಕು. ಅಶೋಕ್ ಅವ್ರಿಗೆ ಚೆನ್ನಾಗಿದ್ರು, ಸ್ವಲ್ಪ ಆರೋಗ್ಯ ಕಮ್ಮಿ ಆದಂಗೆ ಕಾಣಿಸ್ತಾ ಇದೆ.